ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಭಾರತ ದೇಶದಾದ್ಯಂತ ನವರಾತ್ರಿ ಅಂತ ಆಚರಿಸ್ತಾ ಇದ್ದಾರೆ. ಅಂದ್ರೆ ಪಾರ್ವತಿಯ ವಿವಿಧ ಅವತಾರಗಳು, ಒಂಬತ್ತು ಅವತಾರಗಳು ಅಂತ ಹೇಳಿ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ದಿವಸವನ್ನು ಆಚರಿಸ್ತಾರೆ. ನವರಾತ್ರಿ ನಾಳೆ ವಿಜಯದಶಮಿ 10ನೇ ದಿವಸ. ನಮಗೆ ಶರಣ ಧರ್ಮದಲ್ಲಿ ದೇವತೆಗಳ ಪೂಜೆ ಇಲ್ಲ. ಅಂದ್ರೆ ವಿಶ್ವಾತ್ಮನ ಕುರುಹಾದಂತಹ ಇಷ್ಟಲಿಂಗ ಪೂಜೆ. ಇಷ್ಟಲಿಂಗದಲ್ಲಿಯೇ ಸರ್ವವೂ ಅಡಗಿದೆ ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಅದನ್ನೇ ಆರಾಧಿಸಿದ್ರೆ, ಕೇವಲ ಒಂದು ಶಿವರಾತ್ರಿ ವರ್ಷದಲ್ಲಿ ಒಂದು ನವರಾತ್ರಿ ಮಾಡೋದಿಲ್ಲ. ಶರಣರು ಹೇಳೋದು ನಿತ್ಯ ಶಿವರಾತ್ರಿ. ಪ್ರತಿ ದಿವಸ ನೀನು ಪರಮಾತ್ಮನ ಸ್ಮರಣೆಯಲ್ಲೇ ಮಲಗಿದ್ರೆ ಅದು ಶುಭರಾತ್ರಿ. ಪರಮಾತ್ಮನ ಸ್ಮರಣೆಯಲ್ಲಿ ಇದ್ರೆ, ಪರಮಾತ್ಮನ ಸ್ಮರಣೆಯಲ್ಲಿ ಕಾಯಕ ಮಾಡ್ತಾ ಇದ್ರೆ ಅದೇನೆ ಶಿವರಾತ್ರಿ ಎನ್ನುವಂತಹ ಮಾತುಗಳನ್ನ ಶರಣರು ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಹಾಡು, ಪ್ರಾಯಶಃ ನಿಮ್ಮಲ್ಲಿ ಅನೇಕ ಜನ ಕೇಳಿಲ್ಲ. ನೀವು ಬಂದ್ಮೇಲೆ ನಾನು ಅದನ್ನ ಹಾಡದಂಗೆ ಕಾಣಲಿಲ್ಲ. ಕುವೆಂಪು ಅವರು ದೇವಿಯ ವಿಶೇಷ ರೀತಿಯ ವರ್ಣನೆಯನ್ನು ಮಾಡಿದ್ದಾರೆ. ಪ್ರಾಯಶಃ ಭಾರತ ದೇಶದಲ್ಲಿ ಅವರೊಬ್ರು ಬಿಟ್ರೆ, ಅಂದ್ರೆ ಕುವೆಂಪು ಅವ್ರು ಬಿಟ್ರೆ ಇನ್ಯಾರಾದ್ರೂ ದೇವಿ ವರ್ಣನೆ ಈ ತರ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ದೇವಿ ಇರೋದಂತೂ ಸತ್ಯ, ಶಕ್ತಿ ಶಿವ ಎರಡೂ ಇರೋದು ಸತ್ಯ. ಅದನ್ನು ವಿಷ್ಣು ಲಕ್ಷ್ಮಿ ಅಂದ್ರು, ಬ್ರಹ್ಮ ಸರಸ್ವತಿ ಅಂದ್ರು. ಅವ್ರವ್ರಿಗೆ ಯಾವುದು ಹೆಸರು ಪ್ರಿಯವಾಗುತ್ತೋ, ಅವರವರ ಗುರುಗಳು ಸಂಪ್ರದಾಯ ಯಾವುದನ್ನು ಹೇಳ್ಕೊಟ್ಟಿರುತ್ತೋ ಅದನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಮೈಸೂರಲ್ಲಂತೂ ನಿಮಗೆಲ್ಲ ಗೊತ್ತಿದೆ, ದಸರಾ ಮಹೋತ್ಸವ ನಡೀತಾ ಇದೆ. ಚಾಮುಂಡೇಶ್ವರಿ ಅವ್ರ ರಾಜರ ದೇವತೆ ಆಗಿದ್ದರು, ಆದ್ರಿಂದ ಅದನ್ನ ಆರಾಧಿಸ್ತಾ ಇದ್ದಾರೆ. ಕುವೆಂಪು ಅವರು ಮೈಸೂರಿನಲ್ಲೇ ಇದ್ಕೊಂಡು ಬೇಕಾದಷ್ಟು ದಸರಾ ನೋಡಿದ್ರು ಕಾಣುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಸ್ವಾನುಭವದಿಂದ ಒಂದು ಹಾಡನ್ನು ಬರೆದಿದ್ದಾರೆ. ತುಂಬಾ ಎಲ್ಲರೂ ಕೇಳಿಸ್ಕೊಳ್ಳೋ ಅಂತ ರೀತಿಯಲ್ಲಿ ತುಂಬಾ ಅದ್ಭುತವಾಗಿದೆ. ಅದು ಒಂದು ಏನು ಶ್ಲೋಕದಿಂದ ಆರಂಭ ಆಗುತ್ತೆ, ಶ್ಲೋಕಾರ್ಥದಿಂದ. ಗೊತ್ತಿದೆ ನಿಮ್ಗೆಲ್ಲ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಆ ಸಾಲುಗಳನ್ನೇ ಮೊದಲು ತಗೊಂಡು ಓಂಕಾರದಲ್ಲೇ ಅವರು ಹೇಳ್ತಾ ಬಹಳ ಅದ್ಭುತವಾಗಿ ಆ ಹಾಡನ್ನ ರಚನೆ ಮಾಡಿದ್ದಾರೆ. ಅಲ್ಲಿ ದೇವಿಯ ಕಲ್ಪನೆಯನ್ನ ತುಂಬಾ ನೂತನವಾಗಿ, ಜೊತೆಗೆ ಸಾರ್ವಕಾಲಿಕವಾಗಿ, ಅದನ್ನ ಅಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಅಲ್ಲೂ ಚಾಮುಂಡಿಯನ್ನು ತಗೊಂತಾರ ಅವರು, ಸುಮ್ಮನೆ ಸಹಜವಾಗಿ ತಗೊಂತಾರ ಅಷ್ಟೇನೆ. ಚಾಮುಂಡಿ ವರ್ಣನೆ ಅಲ್ಲ ಅದು. ಚಾಮುಂಡಿ ವರ್ಣನೆ, ಮಹಿಷಾಸುರ ಮರ್ದಿನಿ ವರ್ಣನೆ ಕೇಳ್ಬಿಟ್ರೆ ನೀವು ಸಣ್ಣ ಹುಡುಗರಿದ್ರೆ ಭಯ ಪಡ್ಬೇಕಾಗತ್ತೆ. ಆ ಚಿತ್ರ ಯಾರು ನೋಡಕ್ ಆಗಲ್ಲ. ಆ ರೀತಿ ಪುರಾಣಕಾರರು ಚಿತ್ರಿಸಿದ್ದಾರೆ. ಆದ್ರೆ ಇಲ್ಲಿ ಕುವೆಂಪು ಅವರ ವಿಶಾಲ ದೃಷ್ಟಿಗೆ, ದಿವ್ಯ ದೃಷ್ಟಿಗೆ, ಜ್ಞಾನ ದೃಷ್ಟಿಗೆ ದೇವಿ ಹೆಂಗ ಕಾಣ್ತಾಳೆ, ಎಷ್ಟು ಅದ್ಭುತವಾಗಿ ಕಾಣ್ತಾಳೆ ಅಂತಕ್ಕಂಥದ್ದನ್ನ ಈ ಹಾಡಲ್ಲಿ ನಾವು ಕಾಣಬಹುದು, ಕೇಳಬಹುದು, ತಿಳ್ಕೋಬಹುದು. ಅಗ್ನಿಹಂಸ ಅನ್ನುವಂಥ ಕವನ ಸಂಕಲನ ಅದು. ಅದರ ಹೆಸರೇ ಅದ್ಭುತವಾಗಿದೆ. ಅಗ್ನಿಹಂಸ ಅಂತ ಇಟ್ಟಿದ್ದಾರೆ. ಆತ್ಮಹಂಸನಿಗೆ ಅಗ್ನಿಹಂಸ ಅಂತ ಹೆಸರು ಕೊಡ್ತಾರೆ. ಆತ್ಮ ಪರಮಾತ್ಮನ ಸೇರುವ ಉತ್ಕಟ ಇಚ್ಛೆ ಈ ಹಾಡಲ್ಲಿ ವ್ಯಕ್ತವಾಗಿದೆ. ಒಂದೊಂದು ನುಡಿ ಮುಗ್ದಾಗ್ಲೂ ಓಂಕಾರ ಹೇಳಿ, ಅಂದ್ರೆ ಪಲ್ಲವಿಗೇನು ಬರಂಗಿಲ್ಲ. ಒಂದ್ಸಾರಿ ಶುರು ಆದ್ರೆ, ಅಂದ್ರೆ ಒಂದೊಂದು ನುಡಿ ಮುಗ್ದಾಗ್ಲೂ ಪಲ್ಲವಿಗೆ ಬಂದ್ಬಿಡ್ತೀವಲ್ಲ ನಾವು. ಆದ್ರೆ ಇದರ ಸಂಗೀತ ಸಂಯೋಜನೆ ಮಾಡಿರೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರಾಯಶಃ ಪುತ್ತೂರು ನರಸಿಂಹನಾಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅದಕ್ಕೆ ಹಾಡಿರೋರು ಅವರೇನೆ. ಬಹಳ ಅದ್ಭುತವಾಗಿದೆ. ನೀವು ಓಂ ಅಂತ ಹೇಳಿದ್ರೆ ಸಾಕು, ನನ್ನ ಜೊತೆಗೆ ಅಲ್ಲಿಗೆ ಪಲ್ಲವಿ ಮುಗ್ದೋಗುತ್ತೆ. ಆ ಹೊಸ ನುಡಿ ಪ್ರಾರಂಭ ಆಗುತ್ತೆ. ಆ ನುಡಿಯನ್ನು ಕೇಳಿಸ್ಕೊಳ್ಳಿ.
ನಾನು ಓಂ ಅಂದ ಕೂಡಲೇ ನೀವು 2 ಸಾರಿ ನನ್ನ ಜೊತೆಗೇನೆ ಓಂ ಅಂತ ಹೇಳೋದು. ನಾನು ಹೇಳ್ಕೊಟ್ಮೇಲೆ ಅಲ್ಲ, ಇದು ಜೊತೆಗೆ ಹೇಳೋದು. ಅದು ಓಂ ಬಂದಾಗ ನೀವು ಧ್ವನಿ ಕೂಡಿಸ್ಬೋದು. ಮೈಲ್ಡ್ ಆಗಿ ಚೆನ್ನಾಗಿ ಕೂಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲು ಓಂಕಾರದಿಂದ, ಅವರು ಓಂಕಾರದಿಂದ ಶುರು ಮಾಡಲ್ಲ, ಮ್ಯೂಸಿಕ್ ಇಂದ ಶುರು ಮಾಡಿದ್ದಾರೆ. ನಾವು ಓಂಕಾರದಿಂದ ಶುರು ಮಾಡೋಣ. ಓ ಓ ಅಸತ್ತಿನಿಂದೆ ಸತ್ತಿನೆಡೆಗೆ, ತಮಸಿನಿಂದೆ ಜ್ಯೋತಿಯೆಡೆಗೆ, ಮೃತ್ಯುವಿಂದೆ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ, ವಿದ್ಯೆಯಾಗಿ ಮುಕ್ತಿವ ಅವಿದ್ಯಾ ಪರಿಹಾರಿಣಿ, ಬಂಧನ ಭವತಾರಿಣಿ ನಮೋ, ಬಂಧನ ಭವತಾರಿಣಿ ನಮೋ, ಸಕಲ ರಸಾನಂದ ಕಲಾಕ್ಷೇತ್ರ ರೂಪಧಾರಿಣಿ ನಮೋ ನಮೋ ನಮೋ, ಹೇ ತಮೋಹಾರಿಣಿ, ಹೇ ತಮೋಹಾರಿಣಿ. ಓ ಓ ಏಳು ಬ್ರಹ್ಮ ಹೃದಯ ಸಜ್ಞೆ, ರಸ ಋಷಿ ಕವಿ ಪ್ರಾಣ ಪದ್ಮೆ, ಹೇಳು ಎಲ್ಲ ಬಲ್ಲ ಜಾಡೆ ನಿಖಿಳ ಜಗಜ್ಜೀವ ವೀಣೆ, ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವ. ಓ ಪ್ರಾಚ್ಯೆ ಪಾಶ್ಚಾತ್ಯೆ ಔತ್ತರೇ ದಾಕ್ಷಿಣಾತ್ಯೆ, ಸರ್ವಮಿಥ್ಯೆ ಪೂರ್ಣ ಸತ್ಯೆ, ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ, ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ. ಓ ಓ ಹೇ ಅನಕ್ಷರೇ, ಹುಟ್ಟುವೊಂದು ತಾಯಿಯಾದೆ ಹೊರೆಯುವೊಂದು ತೊಟ್ಟಿಲಾದೆ, ಬೆಳೆಯುವೊಂದು ಗದ್ದೆ ತೋಟ ಸಹ್ಯಾದ್ರಿಯ ಚಲುವು ನೋಟ, ಭಾನು ಮುಗಿಲು ಬೆಟ್ಟ ಕಾಡು ಹುಲಿಯ ಬೀಡು ಹಕ್ಕಿ ಹಾಡು, ಹೊಡೆಯ ಮಳೆಯ ಮಲೆ ಆಡು, ನೂರು ರೂಪ ನೂರು ಭಾವಗಳಲ್ಲಿ ಕಾವ್ಯ ಬೋಧೆ, ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾತೆಯಾದೆ, ಭವ್ಯ ಸೃಷ್ಟಿ ರೂಪಿಣಿ, ಹೇ ಗುರು ಸ್ವರೂಪಿಣಿ, ಹೇ ಗುರು ಸ್ವರೂಪಿಣಿ. ಓ ಓ ಚಿದ್ರೂಪಿಣಿ ಭವತಾರಿಣಿ ಉತ್ತರೋತ್ತರೇ, ಕವಿಯ ನೆತ್ತಿ ರಕ್ಷಿಸಲ್ಕೆ ಬಂದಳಿತ್ತ ದಕ್ಷಿಣಕ್ಕೆ, ಶ್ರೀ ವಿವೇಕ ಪರಮಹಂಸ ದಕ್ಷಿಣೇಶ್ವರಿ, ಕಂಡೆರೆಯಿತು ಕೋಧನ ಗರಿಗೆದರಿತು ಸಾಧನ, ಅಲೋಕ ಲೋಕ ಯಾತ್ರೆಯಾಯಿತು ದಿವ್ಯ ದರ್ಶನ, ಲಲಿತಾದ್ರಿಯ ಲಲಿತ ಸಂಗ ಕಾರಂಜಿಯ, ಲಲಿತಾದ್ರಿಯ ಲಲಿತ ಸಂಗ ಚಾಮುಂಡಿಯ ರುದ್ರರಂಗ, ಕಾರಂಜಿಯ ಜಲತರಂಗ, ತಾವಾದು ವಿದ್ಯಾವಿಕೆ ಅಂತರಂಗ, ಭಾನಾದುದು ಭಗವಂತನ ಮಾನಸ ಚಿದ್ರೂಪ, ಭುವಿಯಾದುದು ಭಗವತಿಯ ಮೈತ್ರಿಯ ಮೃದ್ರೂಪ, ಜಗವೆಲ್ಲವೂ ತಾನಾದುದು ಶಿವಲೀಲಾರೂಪ, ರಸದೃಷ್ಟಿಗೆ ಋತ ಚಿನ್ಮಯ, ಬ್ರಹ್ಮಾಂಡವೇ ಕಾವ್ಯಮಯ,
ಅನುಭಾವದ ವಿಜ್ಞಾನಕ್ಕೆ ಅನ್ನವು ಆನಂದಮಯ. ಓ ಓ ಆಕಾಶದ ಅನಂತ್ಯದಿಯೇ ಅನಂತೆ ಗರಿಗೆದರಿದ ಖಗಚೇತನ ಚಿದಾನಂದ ಚಿತ್ತೇ ಹಾರುತ್ತಿದೆ ಏರುತ್ತಿದೆ ಅಗ್ನಿಗೆ ಬಳಿ ಸಾರುತ್ತಿದೆ ಸುಗಿಯದ ಓ ಶೂನ್ಯತೆಗಿ ಮಮಕಾರದ ಚಿಕ್ಕೆ ಋತು ಚಿನ್ಮಯ ಕ್ರತು ದೀಕ್ಷಿತ ನಿನ್ನಯ ಕೃಪೆಯಕ್ಕೆ ಸಾಧನದಿ ಸಾಹಸಕ್ಕೆ ಸೋಲದ ಓಲ್ವೆಕ್ಕೆ ಸಾಧನದಿ ಸಾಹಸಕ್ಕೆ ಸೋಲದ ಓಲ್ವೆಕ್ಕೆ ಪೂರ್ಣತೆಯಿಂದೈ ತಂದಿ ಪೂರ್ಣ ಸೃಷ್ಟಿ ಪೂರ್ಣತೆಯಂ ಪಡೆಯುವಂತೆ ಪೂರ್ಣ ಪುಷ್ಟಿ ಅರವಿಂದದ ಓಲ್ ಅರಳಲೆಮಗೆ ಯೋಗ ಪೂರ್ಣ ದೃಷ್ಟಿ. ಓ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಅಸತೋಮ ಸದ್ಗಮಯದಿಂದ ಪ್ರಾರಂಭ ಮಾಡಿ ಕೊನೆಗೆ ಒಂದು ಶ್ಲೋಕ ನೆನಪು ಬರಂಗ್ ಮಾಡಿದ್ದಾರೆ. ಯಾವ ಶ್ಲೋಕ ಗೊತ್ತಾ? ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಆ ಶ್ಲೋಕದಿಂದ ಮುಗಿಸೋ ಹಾಗೆ ರಚನೆ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಹಾಡು ಅದು. ಆ ಸತ್ತಿನಿಂದೆ ಸತ್ತಿನೆಡೆಗೆ, ತಮಸಿನಿಂದೆ ಜ್ಯೋತಿಯೆಡೆಗೆ, ಮೃತ್ಯುವಿಂದೆ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ. ಅವ್ರ ಮಗಳಿಗೆ ಭವತಾರಿಣಿ ಅಂತನೂ ಹೆಸರಿಟ್ಟಿದ್ರು. ತಾರಿಣಿನೂ ಇರ್ಬೇಕು, ಭವತಾರಿಣಿನೂ ಇರ್ಬೇಕು, ಏನೋ ಒಟ್ಟು ಇಬ್ರು ಮಕ್ಕಳು ಏನೋ ಈ ತರ ಇದೆ. ಆ ಹೆಸರೇ ಇಟ್ಟಿದ್ದಾರೆ. ಭವತಾರಿಣಿ, ಇನ್ನೊಬ್ಬ ಶಾರದನ. ಹೀಗೆ ಅಂದ್ರೆ ಪರಮಾತ್ಮನ ಶಕ್ತಿ ದೇವಿ. ಆ ರೂಪ ಇಲ್ಲ, ನಿಜವಾಗಿ ಶಕ್ತಿಗೂ ರೂಪ ಇಲ್ಲ, ಪರಮಾತ್ಮನಿಗೂ ರೂಪ ಇಲ್ಲ. ಮನುಷ್ಯ ತನ್ನ ಅನುಕೂಲಕ್ಕನುಸಾರವಾಗಿ, ತನ್ನ ಜ್ಞಾನಕ್ಕನುಸಾರವಾಗಿ, ತನಗೇನು ಸಾಧನೆ ಮಾಡುವಾಗ ದರ್ಶನ ಕಾಣಿಸ್ತೋ ಅನುಸಾರವಾಗಿ ರೂಪಗಳನ್ನ ಕಲ್ಪಿಸಿದ ಅವು ದೇವತೆಗಳಾದವು. ಇಲ್ಲಿ ಎಲ್ಲಾ ರೂಪಗಳನ್ನ ಬಿಟ್ಟು ಅದ್ರ ತ್ರಿಮೂರ್ತಿಗಳನ್ನು ಬಿಡಲ್ಲ ಅವನು. ತ್ರಿಶಕ್ತಿಯರು ಸರಸ್ವತಿ, ಪಾರ್ವತಿ ಮತ್ತು ಲಕ್ಷ್ಮಿನೂ ಅವರು ತಗೊಂಡಂಗೆ ಕಾಣ್ತಾರೆ. ಅದು ಎಲ್ಲ ಹಾಡಲ್ಲೂ ಸಾಮಾನ್ಯವಾಗಿ ಬರ್ತದೆ ಕುವೆಂಪು ಅವ್ರದ್ದು. ಮೊದಲು ಅದನ್ನ ಹೇಳ್ತಾರೆ. ಸತ್ತಿನಿಂದ ಸತ್ತಿನೆಡೆಗೆ, ತಮಸಿನಿಂದ ಜ್ಯೋತಿಯೆಡೆಗೆ, ಮೃತ್ಯುವಿಂದ ಅಮೃತದೊಡೆಗೆ ಕರೆದೊಯ್ಯುವ ತಾರಿಣಿ. ತಾರಿಣಿನ ದಾಟಿಸೋಳು. ತೀರ್ಥಂಕರ ಅಂದ್ರೆ ಅದೇ ಅರ್ಥ. ಜೈನರದ್ದೇನ್ ಬರುತ್ತಲ್ಲ, ತೀರ್ಥ ಅಂದ್ರೆ ದಾಟಿಸು. ತಾರತಿ ಇತಿ ತೀರ್ಥ, ತಾರಯತಿ ಇತಿ ತೀರ್ಥ ಅಂದ್ರೆ ದಾಟಿಸುವನು ತಾರಿಣಿ. ಸತ್ತಿನಿಂದ ಸತ್ತಿನೆಡೆಗೆ, ತಮಸಿನಿಂದ ಜ್ಯೋತಿಯೆಡೆಗೆ, ಮೃತ್ಯುವಿಂದ ಅಮೃತದೆಡೆಗೆ ಕರೆದೊಯ್ಯುವ ತಾರಿಣಿ ನಮೋ. ಸಕಲ ರಸಾನಂದ ಕಲಾಕ್ಷೇತ್ರ ರೂಪಧಾರಿಣಿ ನಮೋ. ಅಂದ್ರೆ ಸಕಲ ರಸಾನಂದ, ಸಕಲ ರಸಗಳ ಮೂಲ ಶಕ್ತಿ ಅಂತ ಹೇಳ್ತಾರೆ. ನವರಸಗಳು ಅಂತ ಹೇಳ್ತಾರೆ. ಪ್ರಾಯಶಃ ಈ ನವರಸಗಳ ಸಂಕೇತನೇ ನವದುರ್ಗೆಯರು ಅಂತ ಮಾಡಿರ್ಬಹುದು. ನವರಾತ್ರಿ ಕಲ್ಪನೆ ಏನಿದೆಯಲ್ಲ, ನವರಸಗಳ ಸಂಕೇತವೂ ಇರಬಹುದು ಅಂತ ಅನ್ಕೊಳ್ಳೋಣ. ಸಕಲ ರಸಾನಂದ ಕಲಾ ಕ್ಷೇತ್ರ ರೂಪಧಾರಿಣಿ ನಮೋ. ಅವಿದ್ಯೆಯಾಗಿ ಮುಕ್ತೀವ ಅವಿದ್ಯಾ ಪರಿಹಾರಿಣಿ ಬಂಧನ ಭವತಾರಿಣಿ ನಮೋ. ಅದು ಮೊದಲು ಬರುತ್ತೆ. ಅಂದ್ರೆ ವಿದ್ಯೆಯಾಗಿ ಮುಕ್ತೀವ ಅವಿದ್ಯಾ ಪರಿಹಾರಿಣಿ. ಇಲ್ಲಿ ವಿದ್ಯೆ ನಮಗೆ ನಿಜವಾಗಿಯೂ ಬಂಧನದಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು. ವಿದ್ಯೆ ಎನ್ನುವಂತಹದ್ದು ಏನಿದೆ, ಮನುಷ್ಯನಿಗೆ ಒಂದು ಕಣ್ಣು ಇದ್ದ ಹಾಗೆ. ವಿದ್ಯೆ ಇಲ್ಲದ ಬದುಕು ಅದು ನಿಜವಾಗೂ ಒಳ್ಳೇದಲ್ಲ. ಇವತ್ತು ಏನೇ ತೊಡಕುಗಳಾಗಿರ್ಬೋದು ವಿಜ್ಞಾನದ ಪ್ರಭಾವದಿಂದ, ಸ್ವಲ್ಪ ಸಂಸ್ಕೃತಿ ಅಲ್ಲೋಲ ಕಲ್ಲೋಲ ಆಗಿರ್ಬೋದು, ಕಾಯಕಗಳ ಅಲ್ಲೋಲ ಕಲ್ಲೋಲ ಆಗಿರ್ಬೋದು, ಏನಿಲ್ಲ ಆದ್ರೂ ಕೂಡ ಈಗಿನ ಕಾಲದ ಒಂದು ದೊಡ್ಡ ಯಶಸ್ಸು
ಒಂದು ದೊಡ್ಡ ಒಳ್ಳೆತನ, ದೊಡ್ಡ ಶ್ರೇಯಸ್ಸೇನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ವಿದ್ಯೆ ಕೊಡಬೇಕು. ಯಾವುದೇ ರೀತಿಯ ಭೇದ ಮಾಡೋ ಹಾಗಿಲ್ಲ. ಹೆಣ್ಮಕ್ಳಿರ್ಲಿ, ಗಂಡು ಮಕ್ಳಿರ್ಲಿ, ಬುದ್ಧಿಮಾಂದಿರಲಿ, ಅಂಗವಿಕಲರಿರ್ಲಿ, ಯಾರೇ ಇರಲಿ, ಎಲ್ಲರಿಗೂ ವಿದ್ಯೆಯನ್ನು ಕೊಡುವಾಗ ಈ ಕಾಲ ಏನಿದೆಯಲ್ಲ, ಇದು ಶ್ರೇಷ್ಠವಾದ ಕಾಲ. ಕೃತಾಯುಗಕ್ಕಿಂತ ಶ್ರೇಷ್ಠವಾದ ಕಾಲ ಅನ್ಕೊಂತೀನಿ ನಾನು ಇದನ್ನ. ಕೃತಾಯುಗದಲ್ಲಿಯೂ ಕೂಡ ಸತ್ಯ ಇತ್ತು, ಹೌದು, ಆದರೆ ವಿದ್ಯೆ ಬೆಳಕು ಎಲ್ಲರಿಗೂ ಸಿಗಬೇಕು ಅಂತಕ್ಕಂತಹ ಕಲ್ಪನೆ ಅವತ್ತಿಗೂ ಇರಲಿಲ್ಲ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಸಾಕ್ಷರತೆ ಮತ್ತು ವಿದ್ಯೆ, ನಾವು ಆ ವಿದ್ಯೆಯನ್ನ, ಲೌಕಿಕ ವಿದ್ಯೆಯನ್ನ ಕಲಿತು ನಮ್ಮ ಲೌಕಿಕ ಅಪೇಕ್ಷೆಗಳನ್ನು ಈಡೇರಿಸ್ಕೊಂಡ ಮೇಲೆ ಪಾರಮಾರ್ಥಿಕ ವಿದ್ಯೆಯನ್ನು ಕಲಿತು ನಾವು ಮುಂದಕ್ಕೆ ಹೋಗೋದು ನಮ್ಮ ಜವಾಬ್ದಾರಿ. ಅದನ್ನ ಕಾಲನೆ ಮಾಡಬೇಕು ಅಥವಾ ವ್ಯವಸ್ಥೆನೆ ಮಾಡಬೇಕು, ಸಮಾಜನೆ ಮಾಡಬೇಕು ಅಂದ್ರೆ ಆಗಲ್ಲ. ಅದನ್ನ ಮಾಡಕ್ ಸಾಧ್ಯ ಇಲ್ಲ. ನಾವು ವಿದ್ಯೆ ಕಲ್ತ್ಕೊಂಡು ಲೌಕಿಕ ವಿದ್ಯೆಯನ್ನು ಮೀರಿ ಪಾರಲೌಕಿಕ ವಿದ್ಯೆ ಕಡೆಗೆ ಹೋಗ್ಬೇಕು. ಒಟ್ಟು ಯಾವುದೇ ವಿದ್ಯೆ ಇದ್ರೂ ಕೂಡ ಮನುಷ್ಯನನ್ನ ಅಷ್ಟಷ್ಟು ಬಂಧನದಿಂದ ಬಿಡುಗಡೆ ಮಾಡ್ತಕ್ಕಂತಹ ಶಕ್ತಿ ಇದೆ. ವಿದ್ಯೆಯಾಗಿ ಮುಕ್ತೀವ ಅವಿದ್ಯಾ ಪರಿಹಾರಿಣಿ ಬಂಧನ ಭವತಾರಿಣಿ ನಮೋ ಸಕಲ ರಸಾನಂದ ಕಲಾ ಕ್ಷೇತ್ರ ರೂಪಧಾರಿಣಿ ನಮೋ ಅಂತ ಹೇಳ್ತಾರೆ. ಇನ್ನು ಮೊದಲನೇ ನುಡಿಯಲ್ಲಿ ಮೊದಲು ಸರಸ್ವತಿ ವರ್ಣನೆ ಮಾಡ್ತಾರೆ. ಸರಸ್ವತಿ ದೇವಿಯನ್ನ ವರ್ಣನೆ ಮಾಡ್ತಾರೆ. 7 ಬ್ರಹ್ಮ ಹೃದಯ ಸಜ್ಞೆ ರಸ ಋಷಿ ಕವಿ ಪ್ರಾಣ ಪದ್ಮೆ ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜಗಜ್ಜೀವ ವೀಣೆ ನೀನಿಲ್ಲದೆ ನಾನು ಕಾಣಿ ಸೃಷ್ಟಿಯ ಪರಮಾರ್ಥವ. ಎಂಥ ಅದ್ಭುತವಾದ ಲಯ, ಎಂಥ ಅದ್ಭುತವಾದ ಪ್ರಾಸ, ಎಂಥ ಅದ್ಭುತವಾದ ಅರ್ಥ ಎಲ್ಲವೂ ಅಡಗಿಕೊಂಡಿದೆ ಅದರಲ್ಲಿ. ಏಳು ಅಂದ್ರೆ ಎದ್ದೇಳು ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ಅಲ್ಲಿ 7 ಬ್ರಹ್ಮ ಹೃದಯ ಸಜ್ಞೆ ಅಂದ್ರೆ ಹೃದಯದಲ್ಲಿ, ಬ್ರಹ್ಮನ ಹೃದಯದಲ್ಲಿ ವಾಸವಾಗಿರ್ತಕ್ಕಂತಹ ಸತ್ ಸ್ವರೂಪಳಾದಂತಹ ಸರಸ್ವತಿಯೇ 7. ರಸ ಋಷಿ ಕವಿ ಪ್ರಾಣ ಪದ್ಮೆ, ನನ್ನ ಹೃದಯದಲ್ಲೂ ಕೂಡ ನೀನು ವಾಸವಾಗಿದ್ದೀಯಾ. ರಸ ಋಷಿ ಕವಿ ಪ್ರಾಣ ಪದ್ಮೆ, ಪ್ರಾಣ ಪದ್ಮದಲ್ಲಿ ನೀನು ಅಡಕವಾಗಿದ್ದೀಯಾ. ಹೇಳು ಅಂದ್ರೆ ಟೆಲ್ ಮೀ, ಹೇಳು ನನಗೆ ಅಂದ್ರೆ ವ್ಯಕ್ತಪಡಿಸು, ತಿಳಿಸಿಕೊಡು ಅನ್ನೋ ಅರ್ಥ ಅದು. ಹೇಳು ಎಲ್ಲ ಬಲ್ಲ ಜಾಣೆ ಅಂದ್ರೆ ಸರ್ವಜ್ಞಳು ನೀನು. ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜಗಜ್ಜೀವ ವೀಣೆ, ಸಕಲ ಜೀವಿಗಳ ಧ್ವನಿ, ಸಕಲ ಜೀವಿಗಳ ಶಬ್ದ ನೀನೇ ಆಗಿದೆಯಾ. ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜಗಜ್ಜೀವ ವೀಣೆ ನೀನಿಲ್ಲದೆ ನಾನು ಕಾಣಿ ಸೃಷ್ಟಿಯ ಪರಮಾರ್ಥವ. ನೀನಿಲ್ಲದೆ ನನಗೆ ಈ ಸೃಷ್ಟಿಯ ಪರಮಾರ್ಥ ನನಗೆ ಅರ್ಥ ಆಗೋದಿಲ್ಲ. ಅಂದ್ರೆ ನಾನು ಯಾಕೆ ಹುಟ್ಟು ಬಂದೆ, ಈ ಸೃಷ್ಟಿಯ ಉದ್ದೇಶ ಏನು, ಇದು ಮುಂದೆ ಎಲ್ಲಿಗೆ ತಲುಪುತ್ತೆ ಅಂತಕ್ಕಂಥದ್ದು ನನಗೇನು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನೀನೇ ತಿಳಿಸಿಕೊಡು. ಹೇಳು ಎಲ್ಲ ಬಲ್ಲ ಜಾಣೆ ನಿಖಿಳ ಜಗಜ್ಜೀವ ವೀಣೆ ನೀನಿಲ್ಲದೆ ನಾನು ಕಾಣೆ ಸೃಷ್ಟಿಯ ಪರಮಾರ್ಥವ. ಇನ್ನು ಮುಂದಿಂದು 4-6 ಶಬ್ದಗಳಿದಾವಲ್ಲ, ಅವು ಇಡೀ ವಿಶ್ವವನ್ನು ಒಳಗೊಂಡ ಹಾಗೆ ದೇವಿ ಕಲ್ಪನೆಯನ್ನು ಹೇಳ್ತಾರೆ. ಅಂದ್ರೆ ಬ್ರಿಟಿಷರು ಬರಕ್ ಮುಂಚೆ ನಮ್ಮ ಪುರಾಣಗಳೇನ್ ರಚನೆ, ಆ ಬ್ರಿಟಿಷರು ಬಂದ್ಮೇಲೆ ರಚನೆ ಆಗಿರೋವು ಕೂಡ, ಈ ದೇವಿ ಪುರಾಣ ಇದೆಯಲ್ಲ ಕನ್ನಡದಲ್ಲಿ, ಅದು ಬ್ರಿಟಿಷರು ಬಂದ್ಮೇಲೆ ರಚನೆ ಆಗಿರೋದು. ಚಿದಾನಂದ ಅವಧೂತರು ಬರೆದಿರ್ತಕ್ಕಂಥದ್ದು. ಅಲ್ಲೂ ಕೂಡ ವಿಶಾಲ ದೃಷ್ಟಿ, ವಿಶ್ವ ವಿಶಾಲ ದೃಷ್ಟಿ ಬರೋದಿಲ್ಲ. ಆದ್ರೆ ಕುವೆಂಪು ಅವ್ರು ಹೇಳ್ತಾರೆ, ಓ ಪ್ರಾಚ್ಯೆ ಪಾಶ್ಚಾತ್ಯೆ ಔತ್ತರೇ ದಾಕ್ಷಿಣಾತ್ಯೆ ಸರ್ವ ಮಿಥ್ಯೆ ಪೂರ್ಣ ಸತ್ಯೆ ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ. ಇದು ಬಹಳ ಅದ್ಭುತವಾದ ಪರಿಕಲ್ಪನೆ. ಓ ಪ್ರಾಚ್ಯೆ, ಪ್ರಾಚ್ಯೆ ಅಂದ್ರೆ ಗೊತ್ತಿಲ್ಲ ಬಹಳ ಜನರಿಗೆ, ಅರ್ಥ ಆಗೋದು ಕಷ್ಟ. ಅದು ಹೋಗ್ಲಿ ಬಿಡಿ. ಓ ಪ್ರಾಚ್ಯ ಬೇಡ, ಪಾಶ್ಚಾತ್ಯೆ ಅದು ಗೊತ್ತಾಗತ್ತಲ್ಲ, ಪಾಶ್ಚಾತ್ಯ ಗೊತ್ತಾಗತ್ತೆ. ಪ್ರಾಚ್ಯ ಅಂದ್ರೆ ಪೂರ್ವ ಅಂತ ಅರ್ಥ. ಇಲ್ಲ, ಪ್ರಾಚೀನ ಹಿಂದಿಂದು ಅಂತ ಅರ್ಥನೂ ಹೌದು. ಪ್ರಾಚ್ಯ ಮಿಡ್ಲ್ ಈಸ್ಟ್ ಅಂತಾರಲ್ಲ, ಮಧ್ಯಪೂರ್ವ, ಮಿಡ್ಲ್ ಈಸ್ಟ್. ಪ್ರಾಚ್ಯ ಅಂದ್ರೆ ಪೂರ್ವ ದಿಕ್ಕು. ಓ ಪ್ರಾಚ್ಯೆ ಅಂದ್ರೆ ಪೂರ್ವದವಳು ನೀನು, ಪಾಶ್ಚಾತ್ಯೆ ಪಶ್ಚಿಮದವಳು ನೀನೆ, ಔತ್ತರೆಯೇ ಉತ್ತರದವಳು ನೀನೆ, ದಾಕ್ಷಿಣಾತ್ಯೆ. ಈ ಸೃಷ್ಟಿ, ಈ ವಿಶಾಲ ದೃಷ್ಟಿ ಇದೆಯಲ್ಲ, ಇದನ್ನ ನಾವೆಲ್ಲರೂ ಬೆಳೆಸ್ಕೋಬೇಕು. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇತ್ತು. ನಾವು ಚಿಕ್ಕವರಿದ್ದಾಗಲೂ, ನಾವೆಲ್ಲ ಕಾಲೇಜ್ ಓದುವಾಗ ಅಥವಾ ವೈರಾಗ್ಯ ಬರುವಾಗ್ಲೂ ಇತ್ತು,
ಪಾಶ್ಚಿಮಾತ್ಯದಿಂದ ಬಂದಿರೋದೆಲ್ಲ ಕೆಟ್ಟದ್ದು, ಪಾಶ್ಚಿಮಾತ್ಯವರೆಲ್ಲ ಕೆಟ್ಟವರು. ಇಲ್ಲ ಇಲ್ಲ, ಹಾಗಿಲ್ಲ. ಪೂರ್ವದವರೆಲ್ಲರೂ ಬಹಳ ಶ್ರೇಷ್ಠ, ಪೂರ್ವದವರು ತಪಸ್ವಿಗಳು, ಯೋಗಿಗಳು, ಹೌದು. ಆದ್ರೆ ಪೂರ್ವದಲ್ಲಿ ಎಲ್ಲವೂ ಚೆನ್ನಾಗೇನಿಲ್ಲ. ಎಲ್ಲವೂ ಚೆನ್ನಾಗಿದ್ರೆ ಬ್ರಿಟಿಷರಿಗೆ ಬರಕ್ಕೆ ಆಗ್ತಿರ್ಲಿಲ್ಲ. ಗೊತ್ತಾಯ್ತಲ್ಲ? ನಮ್ಮಲ್ಲೂ ಮೋಸ, ವಂಚನೆ, ಭ್ರಷ್ಟಾಚಾರ, ಅಸತ್ಯ, ಅನ್ಯಾಯ ಇಲ್ಲೂ ಇರುತ್ತೆ. ಅಲ್ಲಿ ಇನ್ನೊಂಥರ ಭೋಗ ಜೀವನ, ಆಮೇಲಿಂದ ಯಾಂತ್ರಿಕ ಜೀವನ, ಅದು ಹಣದ ದಾಹ, ಇದೆಲ್ಲ ಅಲ್ಲೂ ಇರುತ್ತೆ. ಅವರಲ್ಲೂ ಶಿಸ್ತು, ಸ್ವಚ್ಛತೆ, ದೇಶ ಪ್ರೇಮ ಅವರಲ್ಲೂ ಇದೆ. ನಮ್ಮಲ್ಲೂ ಆ ಥರದವ್ರು ಇದ್ದಾರೆ. ಅಂದ್ರೆ ಒಳಿತು ಕೆಡುಕು ಎಲ್ಲ ಕಡೆಗೂ ಇರ್ತದೆ. ಯಾಕಂದ್ರೆ ಪರಮಾತ್ಮ ಎಲ್ಲರಿಗೂ ಸೇರಿದವನು, ಶಕ್ತಿ ಎಲ್ಲರಿಗೂ ಸೇರಿದ್ದು, ದೇವಿಯ ಸ್ವರೂಪ ಇಡೀ ಪ್ರಪಂಚವನ್ನೇ ಆವರಿಸ್ಬೇಕು. ಅಂಥ ದೇವಿಯ ಪರಿಕಲ್ಪನೆಯನ್ನು ಕುವೆಂಪು ಕೊಡ್ತಾರೆ. ಓ ಪ್ರಾಚ್ಯೆ ಪಾಶ್ಚಾತ್ಯೆ ಔತ್ತರೆ ದಾಕ್ಷಿಣಾತ್ಯೆ ಪೂರ್ಣ ಸರ್ವ ಮಿಥ್ಯೆ ಪೂರ್ಣ ಸತ್ಯೆ. ಇದು ಬಹಳ ವಿಶೇಷ. ನಾವು ಸುಳ್ಳು ಹೇಳೋರನ್ನ, ಕಳ್ಳರನ್ನ ದ್ವೇಷಿಸಬೇಕು ಅಂತ ಅಂತೀವಿ. ಅದಕ್ಕೆ ಬೈಬಲ್ ಅಲ್ಲಿ ಒಂದು ಮಾತು ಬರುತ್ತೆ, ಪಾಪಿಯನ್ನ ದ್ವೇಷಿಸಬೇಡ, ಪಾಪವನ್ನ ದ್ವೇಷಿಸು. ಪಾಪಿಯನ್ನ ದ್ವೇಷಿಸಬೇಡ, ಪಾಪವನ್ನ ದ್ವೇಷಿಸು. ಇದು ಬಹಳ ಸೂಕ್ಷ್ಮವಾದ ವಾಕ್ಯ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಶಕ್ತಿ ಸ್ವರೂಪಳಾದಂತ ನೀನು ಎಲ್ಲದರೊಳಗೂ ಇದೆಯಾ. ನೀನು ಸರ್ವ ಮಿಥ್ಯೆ. ಮಿಥ್ಯೆ ಅಂದ್ರೆ ಸುಳ್ಳು, ಗೊತ್ತಾಯ್ತಲ್ಲ? ಸರ್ವ ಮಿಥ್ಯೆ ಪೂರ್ಣ ಸತ್ಯೆ. ನೀನ್ ಪೂರ್ಣ ಸತ್ಯ ಸ್ವರೂಪಳ, ಹೌದು. ಪೂರ್ಣ ಸರ್ವ ಮಿಥ್ಯದಲ್ಲೂ ನೀನೇ ಅಡ್ಕೊಂಡಿದ್ಯಾ, ಸತ್ಯದಲ್ಲೂ ನೀನೇ ಅಡ್ಕೊಂಡಿದ್ಯಾ. ಇದು ಬಹಳ ವಿಶೇಷ ದೃಷ್ಟಿ. ಅಂದ್ರೆ ತಮ ಕೆಟ್ಟದ್ದಲ್ಲ, ಕತ್ಲು ಕೆಟ್ಟದ್ದಲ್ಲ. ಕತ್ಲಿದ್ರೆ ಬೆಳಕಿನ ಕಲ್ಪನೆ ಬರ್ತದೆ. ಹಾಗೆ ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ಏನ್ ನಮ್ಮ ಜನ ಬಲಿದಾನ ಮಾಡ್ಕೊಂಡ್ರು, ಹಿಂಸೆ ಅನುಭವಿಸಿದ್ರು, ಕಷ್ಟ ಅನುಭವಿಸಿದ್ರು, ಶಿಕ್ಷೆ ಅನುಭವಿಸಿದ್ರು, ಬಹಳ ಕಷ್ಟ ಅನುಭವಿಸಿದ್ದಾರೆ. ಅದರ ಪ್ರತಿಫಲವಾಗಿ ನಾವಿವತ್ತು ಸ್ವಾತಂತ್ರ್ಯ ಸುಖವನ್ನು ಅನುಭವಿಸ್ತಾ ಇದ್ದೀವಿ. ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಅವ್ರ ತರ ಏನಾದ್ರು ಒಂದು ಬಿಟ್ಟು ಹೋಗ್ಬೇಕಲ್ಲ, ಒಳ್ಳೇದನ್ನೇನಾದ್ರು ಬಿಟ್ಟು ಹೋಗ್ಬೇಕು. ನಾವು ಕಷ್ಟಪಟ್ಟು ಪರಿಸರ ಒಳ್ಳೇದ್ ಮಾಡ್ಬೇಕು, ನಿರ್ಮಾಣ ಮಾಡ್ಬೇಕು, ಒಂದು ಒಳ್ಳೇದೇನಾದ್ರು ಕೊಟ್ಟು ಹೋಗ್ಬೇಕು ಈ ಜಗತ್ತಿಗೆ. ಆವಾಗ ಹುಟ್ಟಿದ್ದಕ್ಕೆ ಸಾರ್ಥಕ. ಸರ್ವ ಮಿಥ್ಯೆಯಲ್ಲೂ ಆಕೆ ಅಂದ್ರೆ ದೇವಿಯೇ ಪೂರ್ಣ ಸತ್ಯ. ಕಲಿಸು ಚಿದಾನಂದ ಚಿತ್ತೆ ಬಾಳ್ವೆಯ ಪುರುಷಾರ್ಥವ. ನನಗೆ ಕಲಿಸ್ಕೊಡು, ಬಾಳ್ವೆಯ ಪುರುಷಾರ್ಥವನ್ನ ಕಲಿಸ್ಕೊಡು. ಮುಂದೆ ಹೇಳ್ತಾರೆ, ಹೇ ಅನಕ್ಷರೇ, ಹುಟ್ಟುವೊಂದು ತಾಯಿಯಾದೆ, ಹೊರೆಯುವೊಂದು ತೊಟ್ಟಿಲಾದೆ, ಬೆಳೆಯುವೊಂದು ಗದ್ದೆ ತೋಟ, ಸಹ್ಯಾದ್ರಿಯ ಚಲುವು ನೋಟ, ಭಾನು ಮುಗಿಲು ಬೆಟ್ಟ ಕಾಡು, ಹುಲಿಯ ಬೀಡು ಹಕ್ಕಿ ಹಾಡು, ಹೊಳೆಯ ಮಳೆಯ ಮಲೆಯ ನಾಡು. ಎಂಥ ಇದು ದೇವಿ ಸ್ವರೂಪ. ಇನ್ನೊಂದು ರೀತಿ ಚಿತ್ರಿಸ್ತಾರೆ ಇಲ್ಲಿ. ಅಂದ್ರೆ ಇಲ್ಲಿ ಇಚ್ಛಾಶಕ್ತಿ ಸೃಷ್ಟಿ ಕ್ರಿಯೆಯಾಗಿ, ಹೇ ಅನಕ್ಷರೇ. ಅಕ್ಷರ ಅಂದ್ರೆ ಪರಮಾತ್ಮ, ಅನಕ್ಷರ ಅಂದ್ರೆ ಶಕ್ತಿ. ಅನಕ್ಷರ ಅಂದ್ರೆ ಅದು ಬದಲಾವಣೆ ಆಗ್ತಕ್ಕಂಥದ್ದು, ಅದಿಲ್ಲದ್ದು ಅಂತಲ್ಲ, ಸವಿತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು. ಶಕ್ತಿಯು ಕೂಡ ಸವಿಯೋದಿಲ್ಲ ಅಂತಾನೆ ವಿಜ್ಞಾನ ಹೇಳೋದು. ನೀವು ಶಕ್ತಿಯಲ್ಲಿ ಒಂದ್ ಸ್ವಲ್ಪನೂ ಹೆಚ್ಚು ಮಾಡೋಕ್ಕಾಗಲ್ಲ, ಸ್ವಲ್ಪನೂ ಕಡಿಮೆ ಮಾಡೋಕ್ಕಾಗಲ್ಲ, ರೂಪ ಬದಲಾಯಿಸ್ಬೋದು ಅಷ್ಟೇ ಅಂತ ಹೇಳ್ತಾರೆ. ಹೇ ಅನಕ್ಷರೇ. ಅನಕ್ಷರ ಅಂದ್ರೆ ಅಕ್ಷರಕ್ಕೆ ಅಂದ್ರೆ ಪರಮಾತ್ಮನಿಗೆ ವಿರುದ್ಧವಾದವಳು. ಅಲ್ಲಿ ಕುವೆಂಪು ತಾಯಿ ಅಂತಾನೂ ಅರ್ಥ ಆಗ್ಬಿಡುತ್ತೆ. ಹುಟ್ಟು ಒಂದು ತಾಯಿಯಾದೆ, ನನಗೆ ತಾಯಿಯಾಗಿ ನೀನೇ ಬಂದೆ. ಅವರ ತಾಯಿ ಅನಕ್ಷರಳು. ಹೌದು, ಸೀತಮ್ಮನವರು ಅವ್ರೇನ್ ಶಾಲೆಗೆ ಹೋದಂಗೆ ಕಾಣ್ಲಿಲ್ಲ. ಕುವೆಂಪು ಅವ್ರ ತಾಯಿ ಹೇ ಅನಕ್ಷರೇ, ಹುಟ್ಟುವೊಂದು ತಾಯಿಯಾದೆ, ಹೊರೆಯುವೊಂದು ತೊಟ್ಟಿಲಾದೆ. ನನ್ ಕಾಪಾಡೋದಕ್ಕೋಸ್ಕರ ನೀನೇ ತೊಟ್ಟಿಲಾಗಿ ಬಂದೆ. ಮಕ್ಕಳನ್ನ ತೊಟ್ಟಿಲಲ್ಲಿ ಇಟ್ಟು ಹರಕೆ ಮಾಡ್ತಾರಲ್ಲ, ಆ ತೊಟ್ಟಿಲಾದೆ, ಹೊರೆಯೋದು ಕಾಪಾಡೋದು. ಹೊರೆಯುವೊಂದು ತೊಟ್ಟಿಲಾದೆ, ಬೆಳೆಯುವೊಂದು ಗದ್ದೆ ತೋಟ, ಸಹ್ಯಾದ್ರಿಯ ಚಲುವು ನೋಟ. ಸಹ್ಯಾದ್ರಿ ಪರ್ವತ, ಕುವೆಂಪು ಅವರ ಊರಿಗೆ ನೀವು ಯಾರಾದ್ರೂ ಹೋದ್ರೆ ಗೊತ್ತಾಗತ್ತೆ, ಹೋಗಿರ್ತೀರ ಅನೇಕ ಜನ. ಅದ್ಭುತವಾದಂಥದ್ದು, ಅದು ದೇವರು ಅವ್ರಿಗೋಸ್ಕರನೇ ಮಾಡಿಸಿದಾನೇನೋ ಅನ್ನಂಗಿದೆಲ್ಲ. ಕವಿಶೈಲ ಅಂತ ಇದೆ, ಅವ್ರು ಕೂತ್ಕೊಂಡು ಬರಿತಾ ಇದ್ದಿದ್ದೊಂದು ಬಂಡೆ, ದೊಡ್ಡ ಬಂಡೆ, ಬೆಟ್ಟ, ಸಣ್ಣ ಬೆಟ್ಟ ಅದು. ಅದ್ರ ಸುತ್ತ ಸಹ್ಯಾದ್ರಿಯ ಪರ್ವತಗಳ ಛತ್ರಿ ಹಿಡ್ದ ಹಾಗೆ ಇದೆ. ನಾನು ಹೋಗಿ ಬಂದಿದ್ದೀನಿ. ಅಲ್ಲೇ ಕುವೆಂಪು ಅವ್ರದ್ದು ಸಮಾಧಿ ಕೂಡ ಮಾಡಿದ್ದಾರೆ. ಅಂದ್ರೆ ಅಂಥ ಅದ್ಭುತವಾದಂತಹ ಪರಿಸರ ನನಗೆ ನೀನೇ ಎಲ್ಲ ಒದಗಿಸ್ಕೊಟ್ಟಿದ್ಯಾ. ಬೆಳೆಯುವೊಂದು ಗದ್ದೆ ತೋಟ, ಸಹ್ಯಾದ್ರಿಯ ಚೆಲುವು ನೋಟ, ಭಾನು ಮುಗಿಲು ಬೆಟ್ಟ ಕಾಡು. ಭಾನು ಮುಗಿಲು ಆಕಾಶ ಮೋಡಗಳು, ಬೆಟ್ಟ ಕಾಡು, ಹುಲಿಯ ಬೀಡು. ಅವ್ರ ಮನೆ ಹತ್ರ ದೂರದಲ್ಲೆಲ್ಲೋ ಹುಲಿಯ ಬೀಡು ಇತ್ತು, ಹುಲಿ ವಾಸ ಮಾಡ್ತಿತ್ತು ಕಾಣಿಸ್ತದೆ. ಅವಾಗೆಲ್ಲ ಹುಲಿ ಬಹಳ ಇದ್ದು ಆಗಿನ ಕಾಲದಲ್ಲಿ. 100 ವರ್ಷದ ಹಿಂದೆ
ತುಂಬಾ ಹುಲಿಗಳಿದ್ದು 100-150 ವರ್ಷದ ಹಿಂದೆ, ಸಾವಿರಾರು ಅಥವಾ ಬ್ರಿಟಿಷರು ಬರಕ್ ಮುಂಚೆ ಲಕ್ಷದ ಲೆಕ್ಕದಲ್ಲಿ ಇದ್ದಂಥದ್ದು ಹುಲಿಗಳು ಭಾರತ ದೇಶದಲ್ಲಿ. ಬೆಟ್ಟ ಕಾಡು ಹುಲಿಯ ಬೀಡು ಹಕ್ಕಿ ಹಾಡು ಹೊಳೆಯ ಮಳೆಯ ಮಲೆಯ ನಾಡು. ಎಂತ ಅದ್ಭುತ ನೋಡಿ. ಹೊಳೆಯ ತುಂಗಾ ನದಿಯಲ್ಲೇ ಹರಿಯುತ್ತೆ, ಅದರಲ್ಲೇ ಅವ್ರು ಸ್ನಾನ ಮಾಡ್ತಿದ್ರು, ಅದರದ್ದು ವರ್ಣನೆ ಮಾಡಿದ್ದಾರೆ. ಮಳೆಯ ನಾಡು, ಅದು ಯಾವಾಗ್ಲೂ ಮಳೆನೆ. ಈ ಸಾರಿ ನಮ್ಗೆ ಇಷ್ಟು ಮಳೆಗೆ ನಿಮ್ಗೆ ಹೆಂಗಾಗಿದೆಯಲ್ಲ ಧಾರವಾಡದ ಮಳೆಗೆ, ಅಲ್ಲಿ ಶಿವಮೊಗ್ಗದಲ್ಲಿ ಅವರು ತೀರ್ಥಹಳ್ಳಿ ತಾಲೂಕಲ್ಲಿ ಇದ್ರ 2 ಪಟ್ಟು 3 ಪಟ್ಟು ಮಳೆ ಆಗುತ್ತಲ್ಲಿ, ಅಷ್ಟು ಮಳೆ. ಆ ಮಳೆಯ ನಾಡು, ಮಲೆಯ ನಾಡು, ಮಳೆಯ ನಾಡು ಎರಡೂ ಹೌದು. ಹೊಳೆಯ ಮಳೆಯ ಮಲೆಯ ನಾಡು. 100 ರೂಪ 100 ಭಾವಗಳಲ್ಲಿ ಕಾವ್ಯ ಬೋಧೆ, ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾತೆಯಾದೆ. ಭವ್ಯ ಸೃಷ್ಟಿ ರೂಪಿಣಿ ಹೇ ಗುರು ಸ್ವರೂಪಿಣಿ. ಈ ನುಡಿ ಮುಗಿಯೋದು, ಆರಂಭ ಅಂತ್ಯ ಅದ್ಭುತವಾಗಿದೆ. ನುಡಿ ಶುರುವಾಗೋದು ಹೇ ಅನಕ್ಷರೆ ಅಂತ ಹೇಳ್ಬಿಟ್ಟು, ಮುಕ್ತಾಯ ಆಗೋದು ಗುರು ಸ್ವರೂಪಿಣಿ. 100 ರೂಪ 100 ಭಾವಗಳಲ್ಲಿ ನೀನೇ ನನಗೆ ಕಾವ್ಯ ಬೋಧೆಯನ್ನು ಕೊಡ್ತಾ ಇದ್ದೀಯಾ, ನನ್ನ ಕಾವ್ಯವನ್ನು ಬರೆಸ್ತಾ ಇದ್ದೀಯಾ. 100 ರೂಪ 100 ಭಾವಗಳಲ್ಲಿ ಕಾವ್ಯ ಬೋಧೆ, ಹೃದಯದಲ್ಲಿ ಸ್ಫುರಿಸುವಂತೆ ಪ್ರಕೃತಿ ಮಾತೆಯಾದೆ. ಭವ್ಯ ಸೃಷ್ಟಿ ರೂಪಿಣಿ ಹೇ ಗುರು ಸ್ವರೂಪಿಣಿ. ಇವತ್ತಿಷ್ಟು ಸಾಕು, ಸಮಯ ಆಗಿದೆ. 2 ನುಡಿ ನಾಳೆ ನೋಡೋಣ. ಸರ್ವರಿಗೂ ಶರಣ ಶರಣ.